ನಾನು ಅವತ್ತೇ ಹೇಳಿದೆ, 2 ಥರ ಯೋಚನೆ ಇಲ್ಲ, ಒಂದೇ ಯೋಚನೆ. ಅದು ನೀವು ಡೆಲಿಬರೇಟ್ ಆಗಿ ಆತ್ಮಚಿಂತನೆಯನ್ನು ಮಾಡ್ತೀರಲ್ಲ, ಅದನ್ನು ಯೋಚನೆ ಅಂತ ಕರೀರಿ. ಬೇಡದೇ ಇರೋದೆಲ್ಲ ಬರೋದು ಯೋಚನೆ ಅಲ್ಲ. ಅದೆಲ್ಲನೂ ಪರ್ಜಿಂಗ್ ಆಗ್ತಾಯಿದೆ, ವಾಂತಿ ಆಗ್ತಾಯಿದೆ ಅಂತ ಹೇಳಿದೆ. ಬಿಟಾಕಿ ಅದನ್ನು. ನೀವು ಅದಕ್ಕೆ ಹೆಸರಿಟ್ಟಿದ್ದೀರಾ ನೆಗೆಟಿವ್ ಅಂತ. ನೆಗೆಟಿವ್ ಅಲ್ಲ, ಇಲ್ಲ ಬಿಡಿ, ಅದೆಲ್ಲ ಕ್ಲೀನ್ ಆಗಲಿ. ಅದನ್ನು ಪಾಸಿಟಿವ್ ಮಾಡೋಕ್ಕಾಗಲ್ಲ, ಅದನ್ನು ಬಿಡಬೇಕು. ಇನ್ನೂ ಒಂದು ಹೇಳ್ಕೊಡ್ತೀನಿ, ನಿಮ್ಮ ಯೋಚನೆಗಳನ್ನ ಡಿಸಿಪ್ಲಿನ್ ಮಾಡೋದು ಹೇಗೆ ಅಂತ. ನಮ್ಮ ಯೋಚನೆನ, ನಿಜವಾದ ಯೋಚನೆನ ಡಿಸಿಪ್ಲಿನ್ ಮಾಡಬೇಕಾದ್ರೆ ಫಸ್ಟು ನಾವು ಯೋಚನೆ ನಾವೇ ಮಾಡೋದನ್ನು, ಯಾವುದೋ ಒಂದು ತೊಗೊಂಡು ಮಾಡೋದನ್ನು, ನಾವು ತುಂಬ ಯೋಚನೆ ಮಾಡೋದನ್ನು ನಿಲ್ಲಿಸಬೇಕು. ವಿಪರೀತ ಯೋಚನೆ ಮಾಡೋದನ್ನು ನಿಲ್ಲಿಸಿದ್ರೇ ಡಿಸಿಪ್ಲಿನ್ ಮಾಡೋಕ್ಕಾಗೋದು. ಫಸ್ಟ್ ಕೆಲಸ ಅದು ಮಾಡಿ. ಆಮೇಲೆ ಏನೋ ಒಂದು ಅನ್ವೇಷಣೆ ಇದ್ದಕ್ಕಿದ್ದಂಗೆ ಮಾಡಬಾರ್ದು. ಅನ್ವೇಷಣೆ ಮಾಡ್ಕೊಂಡು ಹೋಗೋದು ಸ್ಟಾಪ್ ಮಾಡಬೇಕು. ಆಮೇಲೆ ಪಾಸ್ಟ್ಗಂತೂ ನಮ್ಮ ಅನ್ವೇಷಣೆ ಹೋಗಲೇಬಾರ್ದು, ಫ್ಯೂಚರ್ಗೂ ಹೋಗಲೇಬಾರ್ದು. ಇದು ಡಿಸಿಪ್ಲಿನಿಂಗು. ಫ್ಯೂಚರು ಇಲ್ಲ, ಪಾಸ್ಟು ಇಲ್ಲ, ಪ್ರೆಸೆಂಟ್ ಮೂಮೆಂಟ್ನಲ್ಲೇ ಇರಿ. ಯಾಕೆ? ಮನಸ್ಸು ಪೂರ್ತಿ ಫ್ರೀ ಆಗತ್ತೆ. ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಮಾತ್ರ ಖಾಲಿ ಆಗೋದು. ನಿಮಗೆ ಕೆಪಾಸಿಟಿ ಫ್ರೀ ಆದಾಗಲೇ ಗೊತ್ತಾಗೋದು ಎಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಅಂತ. ನೀವು ಆ ಮೊಮೆಂಟಲ್ಲಿ ಪೂರ್ತಿ ಅದ್ರ ಜೊತೆಗೆ ಇನ್ವಾಲ್ವ್ ಆಗ್ತೀರಾ. ಏನು ಮಾಡ್ತಿದ್ರೋ ಅದರಲ್ಲಿ ನೀವು ಒಂದಾಗಿರ್ತೀರಾ. ನೀವು ತಲುಪಿದ್ರಿ ಅಂತ, ಯು ಆರ್ ಅರೈವ್ಡ್ ಅಂತ. ಯು ಆರ್ ಅರೈವ್ಡ್, ತಲುಪಿದ್ರಿ ನೀವು ಎಲ್ಲಿರಬೇಕು. ಅದು ಒಂದು ಕ್ಷಣ ಆ ಮನಸ್ಸಾದರೆ ಯು ಟಚ್ ದಟ್ಸ್ ರಿಯಾಲಿಟಿ. ಒಂದು ಮೊಮೆಂಟು ಇಮ್ಮಿಡಿಯೇಟಾಗಿ ಬರುವ ಯೋಚನೆಗಳು ಡಿಸಿಪ್ಲಿನ್ಡ್ ಯೋಚನೆ, ರೈಟ್ ಡೈರೆಕ್ಷನ್ನಿಂದ ಬಂದಿರುತ್ತೆ. ಬಿಕಾಸ್ ಒಳಗಡೆ ಇಂಟ್ಯೂಷನ್ ನಮ್ಮನ್ನು ಡೈರೆಕ್ಟ್ ಮಾಡ್ತಾ ಇರುತ್ತೆ. ಇದನ್ನು ನೀವು ಮಾಡಿ, ಇದಕ್ಕಿಂತ ದೊಡ್ಡ ಮೆಡಿಟೇಷನ್ ಇಲ್ಲ.